ನನ್ನ ಹೆಸರು ಪವನ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ವಿನಾಯಕನಗರ ಶಾಲೆಯಿಂದ ಬಂದಿದ್ದೇನೆ. ಇವರು ನಮ್ಮ ತಂಡದ ಸದಸ್ಯರು. ನನ್ನ ಹೆಸರು ಅನ್ನಪೂರ್ಣ. ನನ್ನ ಹೆಸರು ಬಾಬಾ. ನಮ್ಮ ಯೋಜನೆ ಹೆಸರು ಲ್ಯಾಂಡ್ ಸ್ಲೈಡ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂತ. ನಮಗೆ ನೀಡಲಾಗಿರುವ ಥೀಮ್ ಹವಾಮಾನ ಕ್ರಿಯೆ. ಯೋಜನೆಯ ಹೆಸರು ಭೂಕುಸಿತವನ್ನು ಪ್ರಾರಂಭಿಕ ಹಂತದಲ್ಲೇ ಗುರುತಿಸಿ ಜನರಿಗೆ ಮುನ್ಸೂಚನೆ ನೀಡುವ ಮೂಲಕ ಆಗಬಹುದಾದ ಅನಾಹುತಗಳ ಪ್ರಮಾಣವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಉದ್ದೇಶವಾಗಿದೆ. ಈ ಯೋಜನೆಗೆ ಉಪಯೋಗಿಸಿದ ಸಾಮಗ್ರಿಗಳು ಆರ್ಡಿನೋ ನ್ಯಾನೋ, RF ಮಾಡ್ಯೂಲ್, ಫ್ಲೋಟ್ ಸ್ವಿಚ್, ಬಜರ್, LED, ಶೆಲ್ ಮತ್ತು ಸನ್ಬೋರ್ಡ್ಸ್. ಬೆಟ್ಟಗುಡ್ಡಗಳಂತಹ ಇಳಿಜಾರು ಪ್ರದೇಶಗಳಲ್ಲಿ ದೊಡ್ಡ ಪ್ರಮಾಣದ ಕಲ್ಲು ಮಣ್ಣುಗಳ ಜೊತೆ ಭೂಭಾಗ ಜಾರಿ ಬೀಳುವುದನ್ನು ಭೂಕುಸಿತ ಎನ್ನುತ್ತೇವೆ. ಜಾಗತಿಕವಾಗಿ ಭೂಕುಸಿತ ಸಂಭವಿಸುವ ಟಾಪ್ 5 ದೇಶಗಳಲ್ಲಿ ಭಾರತವು ಒಂದು. ಇತರ 4 ದೇಶಗಳಲ್ಲಿ ಚೀನಾ, ಅಮೆರಿಕ, ಇಟಲಿ ಮತ್ತು ಸ್ವಿಟ್ಜರ್ಲ್ಯಾಂಡ್. ಭಾರತದಲ್ಲಿ ಸುಮಾರು 4.2 ಲಕ್ಷ ಚದರ ಕಿಲೋಮೀಟರ್ ಭೂಕುಸಿತದ ಅಪಾಯಕ್ಕೆ ಗುರಿಯಾಗಿದೆ. ಅದರಲ್ಲಿ ಭಾರತದ ಭೂಕುಸಿತ ಈ ರೀತಿಯಲ್ಲಿದೆ. ವಾಯುವ್ಯ ಹಿಮಾಲಯದಲ್ಲಿ 66.5%, ಈಶಾನ್ಯ ಹಿಮಾಲಯದಲ್ಲಿ 18.8%, ಪಶ್ಚಿಮ ಘಟ್ಟಗಳಲ್ಲಿ 14.7%. ವಯನಾಡಿನ ಭೂಕುಸಿತದಿಂದಾದ ಹಾನಿಗಳೆಂದರೆ 420ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದರು, 397 ಜನರು ಗಾಯಗೊಂಡರು, 17 ಕುಟುಂಬಗಳು ಸಾವನ್ನಪ್ಪಿದ್ದರು. ಚಹಾ ಮತ್ತು ಏಲಕ್ಕಿ ಎಸ್ಟೇಟ್ ಕಾರ್ಮಿಕರು ಮಲಗಿದ್ರು, 118 ನಾಪತ್ತೆಯಾಗಿದ್ದಾರೆ ಮತ್ತು ಚಾಲಿಯಾರ್ ನದಿಯಲ್ಲಿ 200ಕ್ಕೂ ಹೆಚ್ಚು ದೇಹಗಳು ಮತ್ತು ದೇಹದ ಭಾಗಗಳು ಕಂಡುಬಂದಿವೆ. ಈ ಸಮಸ್ಯೆ ಪರಿಹಾರಕ್ಕೆ ರೇಡಿಯೋ ತರಂಗಗಳ ಪ್ರಸರಣದ ಮೂಲಕ ಭೂಕುಸಿತ ಮುನ್ಸೂಚನೆಗೆ ಬಳಸಬಹುದಾದ ಲ್ಯಾಂಡ್ ಸ್ಲೈಡ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಬಳಸುತ್ತಿದ್ದೇವೆ. ಇದರ ಕೆಲಸ ಏನಂದರೆ, ಇದು ತೇಲುವ ಸೆನ್ಸರ್. ಇದು ನೀರಿನ ಪ್ರಮಾಣ ಹೆಚ್ಚಾದಾಗ ಇದು ಮೇಲೆ ಹೋಗುತ್ತೆ. ಆಗ ಇದು ಆರ್ಡಿನೋಗೆ ಮಾಹಿತಿ ಹೋಗುತ್ತೆ. ಈ ಆರ್ಡಿನೋ ರೇಡಿಯೋ ಟ್ರಾನ್ಸ್ಮಿಟರಿಂದ ಇದು ಪ್ರಸಾರ ಮಾಡುತ್ತೆ ನಿಖರವಾಗಿ. ನಂತರ ಈ ರೇಡಿಯೋ ರಿಸೀವರ್ ಆ ಮಾಹಿತಿಯನ್ನು ರಿಸೀವ್ ಮಾಡಿಕೊಂಡು ಆರ್ಡಿನೋ ಮೂಲಕ ಬಜರ್ಗೆ ವಾರ್ನಿಂಗ್ ಕಳಿಸುತ್ತೆ. ಆವಾಗ ಈ LED ಕೂಡ ಆನ್ ಆಗುತ್ತೆ. ಈಗ ಇದರಿಂದ ಈ ಹಳ್ಳಿಗಳಲ್ಲಿ ಸುಮಾರು ಜನಕ್ಕೆ ಗೊತ್ತಾಗಲ್ಲ. ದೂರದಿಂದ ಭೂಕುಸಿತ ಆದಾಗ ಇವ್ರಿಗೆ ಬಜಾರ್ ಆಗಿ ಲೈಟ್ ಆಗೋದು ಗೊತ್ತಾಗುತ್ತೆ, ಅಲ್ಲಿ ಭೂಕುಸಿತ ಆಗ್ತಾ ಇದೆ. ಆದ್ರಿಂದ ಇವರು ಬೇರೆ ಕಡೆ ಹೋಗೋಕ್ಕೆ ಟೈಮ್ ಸಿಗುತ್ತೆ. ಇದರಿಂದ ಎಲ್ಲರೂ ಹೋಗಿ ಟೈಮ್ ಸಿಗುತ್ತೆ. ಹಾಗೆ ಇವರೆಲ್ಲ ಜೀವನ ಉಳಿಸ್ಕೋಬಹುದು. ಇದು ನಮ್ಮ ಉದ್ದೇಶ. ಥ್ಯಾಂಕ್ ಯು.